ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಗೈಸ್, ಇವಾಗ ಟೈಮ್ ಬಂದು ಬೆಳಗಿನ ಜಾವ 3 ಗಂಟೆ. ಮಾತಾಡೋಕ್ಕಾಗ್ತಿಲ್ಲ, ಇಲ್ಲಂತೂ ಸಿಕ್ಕಾಪಟ್ಟೆ ಕೋಲ್ಡ್ ಐತೆ. ಇವಾಗ ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ಬೆಳಗ್ಗೆ 5 ಗಂಟೆಯಿಂದ 12 ಗಂಟೆವರೆಗೂ ಸ್ಪರ್ಶ ದರ್ಶನ ಇರ್ತದೆ. ದೇವ್ರನ್ನ ಮುಟ್ಟುವುದು, ಅದಕ್ಕೆ ಬೆಳಗ್ಗೆ ಎದ್ದು ಹೋಗ್ತಾ ಇದ್ದೀವಿ. ಇವಾಗ ಕ್ಯೂನ ನಿಂತ್ಕೊಂಡ್ರೆ 10 ಗಂಟೆ ಒಳಗಾದರೂ ದರ್ಶನ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬರ್ರಿ, ಜನ ಎಲ್ಲ ಎಷ್ಟವ್ರು ಅನ್ನೋದೆಲ್ಲ ತೋರಿಸ್ತೀನಿ. ಗೈಸ್, ಆಗಲೇ ದೇವಸ್ಥಾನದಿಂದ 1 ಕಿಲೋಮೀಟ್ರ್ ದೂರಕ್ಕೆ ಆಗಲೇ ಕ್ಯೂ ನಿಂತ್ಕೊಂಬಿಟ್ಟೈತೆ. ಬೆಳಗ್ಗೆ 3 ಗಂಟೆಗೇ ಬಂದವರೆಲ್ಲ ಹಂಗೆ ದರ್ಶನ ಮಾಡೋಕೆ ಹೋಗೋರೆ. ನೋಡೋಣ ನಾನು ಎಷ್ಟವರ ದರ್ಶನ ಆಗ್ಬೋದು ಅನ್ನೋದು ತೋರಿಸ್ತೀನಿ ನಿಮಗೆ. ಗೈಸ್, ಇವಾಗ ಇಲ್ಲಿ ರಿಜಿಸ್ಟ್ರೇಷನ್ ಚೆಕ್ ಆಗುತ್ತೆ, ಮತ್ತು ಪ್ಲಸ್ ಟೋಕನ್ ಕೊಡ್ತಾರೆ. ನಿಮ್ಮ ಹತ್ರ ರಿಜಿಸ್ಟ್ರು ಕಾರ್ಡ್ ಇಲ್ಲ ಅಂದರೂ ಒರಿಜಿನಲ್ ಆಧಾರ್ ಕಾರ್ಡ್ ಇದ್ರೆ ಸಾಕು, ರಿಜಿಸ್ಟ್ರ್ ಮಾಡಿಲ್ಲ ಅಂದರು. ನೋಡೋಣ ಇಲ್ಲಿ ಎಷ್ಟೊತ್ತಿಗೆ ಪೂಜೆ ಟೋಕನ್ ಕೊಡ್ತಾರೆ ಅಂತ. ಗಾಯ್ಸ್, ಬೆಳಗ್ಗೆ 5 ಗಂಟೆ ಸಿಕ್ಕಿಬಿಟ್ಟೈತೆ ಗಾಯ್ಸ್ ದರ್ಶನದ್ದು. ಅದೃಷ್ಟ ಚೆನ್ನಾಗದೆ, ಬರೀ ಬೇಗ ದರ್ಶನ ಮಾಡಿಬಿಡೋಣ. ಹಾ ಇನ್ನೇನು ಬೆಳಗಾಯ್ತೈತೆ ಗಾಯ್ಸ್. ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಜನ ಯಾರು ಅಷ್ಟೊಂದು ಕಾಣಿಸ್ತಿಲ್ಲ, ನೋಡೋಣ. ಗಾಯ್ಸ್, ನೋಡ್ತಿದ್ದಂಗೆ ಅಲ್ಲೇ ಬೆಳಗ್ಗೆನೇ ಆಗೋಯ್ತು ನೋಡ್ರಿ. ಒಂದು 100 ಮೀಟ್ರ್ ಬಂದಿಲ್ಲ ನಾವು ಇನ್ನೂ ಮುಂದೆ. ಒಂದು 2-3 ಅವರ್ ಆಯಿತು, ಒಂದು 100 ಮೀಟ್ರನ್ನೂ ಬರೋಕ್ಕಾಗಿಲ್ಲ. ನನಗೆ ಕೊಟ್ಟಿರೋ ಟೋಕನಲ್ಲಿ 7,459 ನಾನು. ಇನ್ನೆಷ್ಟು ಜನ ಹೋಗಿರ್ಬೋದು ಹಂಗಾರೆ ಮುಂದೆಗಡೆ. ಗಾಯ್ಸ್, ದೇವ್ರಿಗೆ ಪೂಜೆ ಮಾಡಿ ಹಾಕ್ತೀನಿ ಇಲ್ಲಿಗೆ. ತುಂಬ ಗಾಯ್ಸ್, ಯಾರಿಗೆ ಹೇಳೋಣ ಪ್ರಾಬ್ಲಮ್. 6 ಗಂಟೆ ಆಯಿತು ಗೈಸ್, ಒಂದು 200 ಮೀಟ್ರ್ ಬಂದಿದ್ದೀವಿ ಅಷ್ಟೇ ಮುಂದಕ್ಕೆ ಅನ್ಕೊಳ್ಳಿ. ಏನೆಲ್ಲ ಬಂದ ಸೆಂಟ್ರಲ್ಲಿ ಉಟ್ಕೊಂಡು ಹೋಯ್ತವ್ರ ಅಂತ ಟೆನ್ಷನ್ನು. ಗೈಸ್, ಇನ್ನೇನು ಮುಂದೆ ದೇವಸ್ಥಾನದ ಹತ್ರ ಇದ್ದೀವಿ. ಇಲ್ಲಿಗೆ ಬರೋಷ್ಟಕ್ಕೆ 8 ಅವರ್ ಆಗೈತೆ. ಎಷ್ಟು ಜನ ಅವರೇ ಗೊತ್ತಾ ನಿಮಗೆ? ಆ ಸೈಡ್ ರೋಡ್ಗೆಲ್ಲ ಹೋಗ್ಬೇಕು, ಸಿಕ್ಕಾಪಟ್ಟೆ ಜನ ಅವರೇ ಸೀಸಲ್ಲ ಅಂತ. ಗಾಯ್ಸ್, ಫೈನಲಿ ಬಂದ ಗಾಯ್ಸ್. ಫೈನಲಿ ದೊಡ್ಡದು ಗೇಟಿಗೆ ಬಂದಿದ್ದೀವಿ ನೋಡ್ರಿ. ಒಂದು 10 ಅವರ್ ಮೇಲೆ ಆಯ್ತು ಗೈಸ್. ಚೋಡ ಹೀಗೆ ಗಾಯ್ಸ್, ಫೈನಲ್ ಆಗಿ ದೇವ್ರದ್ದು ಹೆಬ್ಬಾಗ್ಲ ಹತ್ರ ಬಂದಿದ್ದೀವಿ. ಇನ್ನೇನು ಒಳಗೆ ಹೋಗೋಂಥ ಟೈಮ್ ನೋಡ್ರಿ. ಯಪ್ಪ ಸಾಕಪ್ಪ ಈ ವರ್ಷಕ್ಕೆ. ಸಿಕ್ಕಾಪಟ್ಟೆ ಚಳಿ ಗೈಸ್. ಒಂದು 8-8.25 ಗಂಟೆ ನಿಂತ್ಕೊಂಡಿದ್ದೀವಿ ಕ್ಯೂನಲ್ಲಿ. ಇವಾಗ ದರ್ಶನ ಕೊಡ್ತಾವ್ರು. ಬಾಬಾ ಒಳಗೆ ಹೋಗ್ಬೇಕು ಇನ್ನೇನೋ. ಗುರು, ಫೈನಲ್ ಆಗಿ ದೇವ್ರನ್ನ ಕೈಯಿಂದ ಮುಟ್ಟಿದಾಯ್ತು ಗುರು. ಅಯ್ಯೋ ಗುರು, ಫೈನಲಿ ದರ್ಶನ ಮಾಡ್ಕೊಂಡು ಸ್ಪರ್ಶ ದರ್ಶನ ಗೈಸ್. ಸಿಗ್ತೀನಿ ತಡೀರಿ ಗಾಯ್ಸ್. ಏನಂತ ಹೇಳಿ ಗಾಯ್ಸ್, ಯಪ್ಪ ಮನ್ಸೆಲ್ಲ ಒಂಥರ ಫುಲ್ಲು ಕ್ಲಿಯರ್ ಆಗಿಬಿಡ್ತು ಗೈಸ್. ಅಯ್ಯೋ, ಅದೇನೋ ಅಂತಾರಲ್ಲ ಗೈಸ್, 20 ಅವರ್ ನಡ್ಕೊಂಬಂದದ್ದು, ಒಂದು 10 ಅವರ್ ನಿಂತ್ಕೊಂಡು ಟೋಟಲ್ ಒಂದು 30 ಗಂಟೆ ಕಷ್ಟಪಟ್ಟಿದ್ದು ದೇವ್ರು ನೋಡಿದಾಗ ಆಟೋಮೆಟಿಕ್ಕಾಗಿ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ. ಹೆಂಗೈತೆ ಗೊತ್ತಾ ಗೈಸ್ ಒಳಗಡೆ ದೇವಸ್ಥಾನ? ಸಕ್ಕದಾಗೈತೆ. ಹೇಳಿದ್ರೆ ಅದು ಎಕ್ಸ್ಪೀರಿಯೆನ್ಸ್ ಆಗಲ್ಲ ನಿಮಗೆ. ನೀವೇ ನೋಡಬೇಕು ಬಂದಾಗ ಒಂದ್ಸಲ. ಆಮೇಲೆ ನಾನು ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳೋದು ಏನಪ್ಪ ಅಂದರೆ, ನೀವು ಈ ಸ್ಟಾರ್ಟಿಂಗಲ್ಲಿ ಬರೋಕ್ಕೆ ಹೋಗ್ಬಿಡಿ ಗೈಸ್. ಸಿಕ್ಕಾಬಟ್ಟೆ ರಶ್ ಇರುತ್ತೆ, ಪ್ಲಸ್ ಎಲ್ಲರೂ ಮಕ್ಳಿಗೆಲ್ಲ ರಜೆ ಇರುತ್ತಲ್ವ, ಸಿಕ್ಕಾಬಟ್ಟೆ ಜನ ಇರ್ತಾರೆ. ಈ ಸ್ಟಾರ್ಟಿಂಗ್ ಟೈಮಲ್ಲಿ ಬರಬೇಡಿ. ಬಂದರೆ ಜೂನಿಂದ ಆಗಸ್ಟ್ ಒಳಗಡೆ ಬನ್ನಿ ಗೈಸ್. ಇವಾಗಂತೂ ಬರೋಕ್ಕೆ ಹೋಗ್ಬೇಡಿ ಗೈಸ್. ಆ ಕಡೆಯಿಂದ ಎಂಟ್ರಿ ಆಯ್ತೀವಿ ಅಂದ್ಕೊಳ್ಳಿ. ಇದ್ರೊಳಗಡೆ ಸ್ವಲ್ಪ ದೇವ್ರುಗಳವೆ ಸುತ್ತಲೂ ಮಾಮೂಲಿ. ಇದ್ರೊಳಗಡೆ ಬಂದರೆ ಗೈಸ್, ಚಿನ್ನದಲ್ಲಿ ದೇವ್ರದ್ದು ಸುತ್ತ ಗೋಲ್ಡಲ್ಲಿ ಮಾಡವ್ರೆ. ನಿಮ್ಗೆ ಒಳಗಡೆ ಹೋಯ್ತಿದ್ದಂಗೆ ನೀರು ತೀರ್ಥ ಅಥವಾ ನೀವು ಪ್ರಸಾದೇನೋ ತಗೊಂಡ್ರೆ ಎಲ್ಲ ಹಾಕ್ಬೋದು. ಅದ್ರ ಮೇಲೆ ನೀವು ಕೈ ಇಕ್ಕಿದ್ರೆ ಗೈಸ್ ಹೆಂಗೈತದೆ ಗೊತ್ತಾ ಫೀಲ್ ನಿಮಗೆ. ಯಪ್ಪ, ಏನೇನು ಮಾಡಿದ್ದೀರ ಈ ಜನ್ಮಕ್ಕೆಲ್ಲ ಕರ್ಕೊಂಡ್ಬಿಡ್ತೀರ ನೀವು ಪಾಪಗಳನ್ನ. ಒಂದ್ಸಲಿ ಆದರೂ ಮುಟ್ಟಬೇಕು ಅಂತ ಆಸೆ ಪಡ್ತಾರೆ. ನಾನು ಇವತ್ತು ಅದ್ರೊಳಗಡೆ ಹೋಗಿ ನೋಡೋ ಅಂಥ ಅದೃಷ್ಟ ಸಿಗ್ತಲ್ಲ. ನನ್ನ ಪುಣ್ಯ ಗೈಸಿದು. ಮೂಡಣವೇ ಸಿಂಧೂರ ದಿನ 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 ಹೊಸದಾಗಿ
ಸಾಗರದ ಏರಿಳಿತ ತುಂಗೆಯಲ್ಲಿ ಶ್ರೀಮಂತ ಕಣ 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 ಕರೆ ನೀಡಿದೆ. ಇವಾಗ ಬನ್ನಿ ಗೈಸ್, ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ಈ ದೇವಸ್ಥಾನನ ಕೇದಾರನಾಥ ಅಂತ ಕರೀತಾರೆ. ಯಾಕಪ್ಪ ಕೇದಾರನಾಥ ಅಂತಾರೆ ಅಂತೀರಾ? ಕೇದಾರ ಅಂದರೆ ಇಲ್ಲಿ ಕಾಪಾಡೋನು ಅಥವಾ ನಮ್ಮನ್ನು ಉಳಿಸೋನು ಅಂತ, ನಾಥ ಅಂದರೆ ಭಗವಂತ, ಶ್ರೀ ವಿಷ್ಣು ಪರಮೇಶ್ವರ ಅಂತ ಅರ್ಥ. ಇನ್ನೇನಿಲ್ಲ, ಕೇದಾರನಾಥ ಅಂದರೆ ನಮ್ಮ ಕಾಪಾಡುವಂಥ ಭಗವಂತ ಅಂತ ಪುರಾಣ ಕಥೆ ಐತೆ. ಯಾವಾಗ ಈ ಕುರುಕ್ಷೇತ್ರ ಯುದ್ಧ ನಡೆಯುತ್ತಲ್ವ, ಅವಾಗ ಪಾಂಡವರು ಮತ್ತು ಕೌರವರು ನಡುವೆ, ಅಂದರೆ ಇಬ್ಬರು ಅಣ್ಣ ತಮ್ಮಂದಿರ ನಡುವೆ ಯುದ್ಧ ಆಗುತ್ತೆ. ಪಾಂಡವರು ಗೆಲ್ತಾರೆ, ಕೌರವರು ವಂಶನೇ ನಾಶ ಆಗುತ್ತೆ. ಆವಾಗ ಪಾಂಡವ್ರಿಗೆ ಏನನ್ಸುತ್ತೆ ಅಂದರೆ ಅವ್ರು ಮಾಡಿದ್ದು ತಪ್ಪು ಅಂತ ಅರಿವಾದಾಗ ಅವರು ಶ್ರೀಕೃಷ್ಣನ ಬಳಿ ಬಂದು ಅವ್ರು ಕೇಳ್ಕೊತಾರೆ, ಈ ನಮ್ಮ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಏನಪ್ಪ ಅಂತ. ಆವಾಗ ಶ್ರೀಕೃಷ್ಣ ಶಿವನ ಬಳಿ ಹೋಗೋಕ್ಕೆ ತಿಳಿಸ್ತಾರೆ. ಶಿವ ಏನು ಮಾಡ್ತಾನೆ, ವಾರಣಾಸಿಲಿರ್ತಾನೆ. ಪಾಂಡವರು ಶಿವನ ಹುಡಿಕೊಂಡು ವಾರಣಾಸಿಗೆ ಬರ್ತಾ ಇದ್ದಾಗ ಅವ್ರಿಗೆ ಗೊತ್ತಾಗುತ್ತೆ, ಇಲ್ಲಿ ಬಂದರೆ ಇವ್ರನ್ನ ಶಮಿಸೋದು ತಪ್ಪು ಅಂದ್ಬಿಟ್ಟು ಏನು ಮಾಡ್ತಾನೆ ಶಿವ, ಗುಪ್ತವಾಗಿ ನೀರಿನ ಮೂಲಕ ಗುಪ್ತಕಾಶಿಗೆ ಬರ್ತಾನೆ. ಅದರಿಂದ ಆ ಜಾಗನ ಗುಪ್ತಕಾಶಿ ಅಂತ ಕರೀತಾರೆ. ತದನಂತರ ಅಲ್ಲೆಲ್ಲ ಹುಡುಕ್ತಂಥ ಪಾಂಡವರು ತಿಳಿಯುತ್ತಾರೆ ಧರ್ಮರಾಯಂಗೆ ಶಿವ ಬಂದು ಇದರಲ್ಲಿ ನೆಲೆಸಿದ್ದಾನೆ ಅಂತ, ಕೇದಾರದಲ್ಲಿ. ಅವಾಗೇನು ಮಾಡ್ತಾರೆ, ಪಾಂಡವರು ಇಲ್ಲೇ ಹುಡುಕೊಂಡು ಬಂದಾಗ ಶಿವ ಒಂದು ಗೋವಿನ ರೂಪದಲ್ಲಿರ್ತಾನೆ. ಪಾಂಡವರು ಏನು ಮಾಡ್ತಾರೆ, ಬುದ್ಧಿವಂತಿಕೆಯಿಂದ ಭೀಮ ಏನು ಮಾಡ್ತಾನೆ, 2 ಬಂಡೆಗಳ ನಡುವೆ ನಿಂತ್ಕೊಂಡು ಹಸುಗಳನ್ನ ಇದ್ರ ಒಳಗಡೆಯಿಂದ ಹೋಗಕ್ಕೆ ಹೇಳ್ತಾನೆ. ಆದರೆ ಶಿವ ಹೋಗದೇ ಇರೋ ಕಾರಣ ಭೂಮಿಯೊಳಗೆ ಹೋಯ್ತಿದ್ದಾಗ ಬಂದು ಹಿಡ್ಕೊಂಡಿದ್ದಂಥ ಜಾಗನೇ ಇವಾಗ ನೀವು ನೋಡ್ತಿರೋಂಥ ಕೇದಾರ. ಅದು ಯಾವ ರೀತಿ ಹಿಡ್ಕೊಂಡಿದ್ದಾರಲ್ಲ ಅದನ್ನೇ ನಿಮಗೆ ಒಳಗಡೆ ಮುಟ್ಟಾಕ್ಬಿಡ್ತಾರೆ. ಅದು ಫೀಲೇ ಬೇರೆ ಗೈಸ್. ಆಮೇಲೆ ಇದ್ರ ಪಕ್ಕದಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದ್ರೊಳಗೂ ಅಷ್ಟೇ ಸೇಮ್, ಅದು ಒಳಗಡೆ ದೇವ್ರೇನೈತಲ್ವಾ ಅದೇ ಥರನೇ ಇದ್ರೊಳಗೂ ಒಂದು ಚಿಕ್ಕ ದೇವ್ರು ಐತೆ. ಅಲ್ಲಿ ಯಾರ್ಯಾರಿಗೆ ಅಭಿಷೇಕ ಇದೆಲ್ಲ ಮಾಡೋಕ್ಕಾಗಲ್ಲ, ಅವ್ರು ಬಂದು ಇಲ್ಲಿ ನೆರವೇರಿಸ್ಬೋದು. ಇದ್ರೊಳಗಡೆನೂ ಅಷ್ಟೇ ಸೇಮ್ ಅಭಿಷೇಕ ಇದಕ್ಕೆಲ್ಲ. ಅದ್ರೊಳಗಡೆ ಸ್ವಲ್ಪ ಕಾಸ್ಟ್ಲಿ ತೀರ್ಥ ಎಲ್ಲ ಹಾಕೋಕ್ಕೆ. ಆದರೆ ಇದ್ರೊಳಗಡೆ 200, 300 ರೂಪಾಯಿ, 500 ರೂಪಾಯಿ ಕೊಟ್ಟರೆ ಹಿಂಗೆ ಸ್ಪೆಷಲ್ ಪೂಜೆನೇ ಮಾಡಿಕೊಟ್ಬಿಡ್ತಾರೆ. ಆಮೇಲೆ ಈ ದೇವಸ್ಥಾನನ ಯಾವಾಗ ನಿರ್ಮಿಸಿದಾರಪ್ಪ ಅಂದರೆ ಅದಕ್ಕೆ ಯಾವುದೇ ಪುರಾವೆಗಳಿಲ್ಲ. ನಮ್ಮ ಶಂಕರಾಚಾರ್ಯರು ಯಾರು ಅಂತೀರಾ, ಶೃಂಗೇರಿ ಶಾರದಾ ಮಠನ ಸ್ಥಾಪನೆ ಮಾಡೋದಂತ ಶಂಕರಾಚಾರ್ಯರು ಕೇರಳದಿಂದ ಕಾಶ್ಮೀರದವ್ರಿಗೆ ಕಾಲ್ನಡಿಗೆ ಬಂದಾಗ, ಹಿಮಾಚಲ ಪ್ರದೇಶದಲ್ಲಿ ಈ ಸೈಡಿಗೆ ಬಂದಾಗ ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ತಾರೆ. ಭೂಮಿಯೊಳಗೆ ಮುಳುಗಿದಂಥ ದೇವಸ್ಥಾನ ತೆಗೆಸಿ ಜೀರ್ಣೋದ್ಧಾರ ಮಾಡಿರೋದ್ರಿಂದ ಈ ದೇವಸ್ಥಾನನ ಇವತ್ತು ನಾವು ನೋಡೋಕ್ಕೆ ಸಿಗ್ತೈತೆ. ಅಷ್ಟೇ ಅಲ್ಲದೆ ಅವರ ಸಮಾಧಿನೂ ಕೂಡ ನೀವು ಇಲ್ಲೇ ನೋಡ್ಬೋದು. ಆ ಸಮಾಧಿ ಹತ್ರ ಹೋಗೋಣ, ಅದು ಕೂಡ ತೋರಿಸ್ತೀನಿ. ಕೇದಾರನಾಥಲ್ಲಿ ಈ ಸಲ ಯಾವ ಥರ ಐತೆ ಅಂದರೆ ಮಂಜುಗಡ್ಡೆನೇ ಕರಗಿಲ್ಲ ಗುರು, ಆ ಥರ ಐತಿ ಈ ಸಲ. ಫಸ್ಟು ಟೈಮು ಎಲ್ಲೇ ನೋಡಿದ್ರು ಮಂಜುಗಡ್ಡೆ ಮೇಲೆ ಮಂಜುಗಡ್ಡೆ ಸಿಕ್ಕಾಬಿಟ್ಟೆ ಜಾರುತ್ತೆ ಇದಂತೂ. ಗಾಯ್ಸ್, ಇವಾಗ ದೇವಸ್ಥಾನದ ಬಾಗ್ಲಾಕವ್ರೆ. ಯಾಕಂದರೆ 12 ಗಂಟೆಗೆ ಕ್ಲೋಸ್ ಆಗುತ್ತೆ, ತಿರ್ಗಾ 2 ಗಂಟೆಗೆ ಓಪನ್ ಆಗುತ್ತೆ. 2 ಗಂಟೆಯಿಂದ 10 ಗಂಟೆವರೆಗೂ ಇರುತ್ತೆ ಗೈಸ್. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಸಾಧು ಸಂತರೆಲ್ಲ ಕುಂತ್ಕೊಂಡಿರ್ತಾರೆ, ಅಘೋರಿಗಳು. ಇವಾಗ ನಾವಲ್ಲಿ ಹೋಗಿ ಭೀಮಶಿಲೆ ಹತ್ರ ಹೋಗೋಣ ಬನ್ನಿ ಗೈಸ್. ಹೋಗಿ ಭೀಮಶಿಲೆನ ದರ್ಶನ ಮಾಡ್ಕೊಂಬರೋಣ. ಗಾಯ್ಸ್, ಈ ಭೀಮಶಿಲೆ ಸುತ್ತ ಬರೀ ಅಘೋರಿಗಳು ಇವರೇ ಕುತ್ಕೊಂಡ್ಬಿಟ್ಟವ್ರೆ, ಎಲ್ಲೂ ಜಾಗನೇ ಇಲ್ಲ. ಬನ್ನಿ ಈ ಅದ್ಭುತವಾದ ಕಲ್ಲನ್ನ ಸ್ಪರ್ಶ ಮಾಡೋಣ. ತಂದೆ ಏನು ತಣ್ಣಗೈತೆ ಅಂದರೆ ಗೈಸ್ ಕಲ್ಲು. ಅಪ್ಪ, ಸುಮ್ಮನೆ ಅಲ್ಲ ಭೀಮಶಿಲೆ ಅಂತ ಕರೆಯೋದು ಇದಕ್ಕೆ ಯಾಕಪ್ಪ ಭೀಮಶಿಲೆ ಅಂತ ಕರೀತಾರೆ ಅಂದರೆ, ಒಂದು ಸಲ ನಾನು ಹಿಂದೆ ಏನು ನೋಡ್ತಿದ್ದಿರಲ್ಲ ಮಂಜುಗಡ್ಡೆ, ಇದೆಲ್ಲ ಒಂದೇ ಸಲ ಕರಗಿ ನೀರಾಗಿ ಬಂದ್ಬಿಡ್ತದೆ. ಫ್ಲಡ್ಡು ಬಂದಾಗ ಏನಾಗುತ್ತೆ ಅಂದರೆ ಈ ಕಲ್ಲು ಎಲ್ಲೋ ಇರುತ್ತೆ ಗೈಸ್. ಬಂದು ಲಿಟ್ರಲಿ ದೇವಸ್ಥಾನದಿಂದ ಬಂದು ನಿಂತ್ಕೊಂಡಿದ್ದು, ಎಂಥ ಪ್ರವಾಹನೇ ಬಂದರೂ 1 ಇಂಚು ಅಲ್ಲಾಡಲ್ಲ ಈ ಕಲ್ಲು ದೇವಸ್ಥಾನ ಬಿಟ್ಟು. ಅದಕ್ಕೆ ಅವತ್ತಿಂದಲೂ ಇದಕ್ಕೆ ಭೀಮಶಿಲೆ ಕಲ್ಲು ಅಂತ ಕರೀತಾರೆ. ನೀವು ಈ ಸೈಡಿಗೆ ಬಂದಾಗ ಇದನ್ನು ನೋಡಿ, ಮಿಸ್ ಮಾಡ್ದಂಗೆ ಸಿಕ್ಕಾಪಟ್ಟೆ ಪವರ್ಫುಲ್ ಇದಕ್ಕೊಂದು. ಇವಾಗ ಅಲ್ಲಿ ಶಂಕರಾಚಾರ್ಯರ್ದ ಜೀವಂತ ಸಮಾಧಿ ಐತೆ, ಅಲ್ಲೋಗೋಣ ಗೈಸ್. ಇವಾಗ ನೀವು ಇಲ್ಲೇ ನೋಡ್ತಾ ಇದ್ರಲ್ಲ, ಈ ಸಮಾಧಿ ಬಂದು ಶಂಕರಾಚಾರ್ಯರ್ದು ಜೀವಂತ ಸಮಾಧಿ ಮಾಡಿರೋಂಥ ಜಾಗ. ಅವರ ಪ್ರತಿಮೆನ ಮಾಡಿಸಿ ಇಲ್ಲೇ ನೆಲೆ ಮಾಡವ್ರೆ. ಇನ್ನೊಂದು ಏನಪ್ಪ ಖುಷಿ ವಿಷಯ ಅಂದರೆ, ಇದು ನಮ್ಮ ಕರ್ನಾಟಕದ ಅರುಣ್ ಯೋಗಿರಾಜ್ ಸರ್ರೇ ನಿರ್ಮಾಣ ಮಾಡಿರೋಂಥ ಶಿಲೆ. ಇದು ಯಾವ ಥರ ಕಾಣಿಸ್ತೈತೆ ಗೈಸ್. ಇಲ್ಲಿ ಏನೋ ಒಂಥರ ಫೀಲು ಗೈಸ್. ಅದು ಬಾಯಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಫೀಲು, ಅನುಭವಿಸ್ದಾಗೆ. ಒಂದು ಸಲ ನೋಡಿ ಎಲ್ಲಿದ್ದೀವಿ, ಎಲ್ಲೈತೆ ಸ್ವರ್ಗ. ಇದು ದೊಡ್ಡವರು ಹೇಳಲ್ಲ,
ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳೋ ಜನಕ ಅಂತ ನೋಡ್ಕೊಳ್ರಿ, ಸ್ವರ್ಗ ಭೂಮಿಲೇ ಇರೋದು. ಗಾಯ್ಸ್, ಒಳಗಡೆದು ವಿಡಿಯೋ ತೋರ್ಸೋಕ್ಕಾಗಲಿಲ್ಲ ನಿಮಗೆ, ಯಾಕಂದರೆ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ. ಆದರೆ ಇಲ್ಲಿ ದೇವ್ರು ಒಳಗಡೆಯಿಂದ ಬರುವಂಥ ತೀರ್ಥ ತೋರಿಸಿ ಬರ್ರಿ. ನೋಡ್ರಿ, ಇಲ್ಲಿ ಸಿಗುತ್ತೆ. ನೀವು 5 ರೂಪಾಯಿ 10 ರೂಪಾಯಿ ಎಷ್ಟಾದರೂ ಕೊಟ್ಟರೆ ನಿಮಗೆ ದೇವ್ರದ್ದು ಒಳಗಡೆ ಅಭಿಷೇಕ ಮಾಡಿರೋ ತೀರ್ಥ ಕೊಡ್ತಾರೆ ಗೈಸ್. ಬಾಬಾ वो आप जानो, आपको किसी ने क्या कहा है? ನೋಡಿ ಗೈಸ್, ದೇವ್ರಿಗೆ ಅಭಿಷೇಕ ಮಾಡಿರೋ ಅಮೃತ ತೀರ್ಥ. ಫುಲ್ಲು ಕೋಲ್ಡ್ ಆಗೈತೆ. ಇದು ಹಿಂದೆ ಭೀಮಶೀಲ ಐತೆ, ಇವಾಗ ಭೀಮಶೀಲೆ ತೋರಿಸ್ತೀನಿ ನಿಮಗೆ. ಗೈಸ್, ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಈ ಬಸವಣ್ಣನ ಕಿವಿಲಿ ನೀವೇನೇ ಹೇಳಿದ್ರು ಅದು ನೆರವೇರುತ್ತೆ ಅಂತ ನಂಬಿಕೆ ಎಲ್ರಿಗೂ. ಅದಕ್ಕೆ ಎಲ್ಲರೂ ಬಂದು ಏನಾದರೂ ಒಂದು ಹೇಳ್ತಾ ಇರ್ತಾರೆ. ಅವ್ರಿಗೆ ಅದು ಸಕ್ಸಸ್ ಆಗಿರೋ ಅನುಭವದಿಂದನೇ ಬಂದು ಈ ಥರ ಹೇಳೋದು ಗೈಸ್. ಇದೊಂದು ಸಂಪ್ರದಾಯ ಅನ್ಕೊಳ್ಳಿ. ನಿಮಗೆ ಫೈನಲ್ ಆಗಿ ಈ ಕ್ಷೇತ್ರನ ಪಾಲನೆ ಮಾಡುವಂಥ ಕ್ಷೇತ್ರ ಪಾಲಕನಾದಂಥ ಕಾಲಭೈರವನ ಜಾಗಕ್ಕೆ ಕರ್ಕೊಂಡು ಹೋಗಬೇಕು. ನೀವು ಯಾವಾಗಾದರೂ ಅಷ್ಟೇ ಕೇದಾರ್ನಾಥ್ಗೆ ಬಂದಾಗ ಕಾಲಭೈರವನ ದರ್ಶನ ಮಾಡಿ ಇಲ್ಲಿಂದ ಹೋಗ್ಬೇಕು. ಅದಕ್ಕೆ ಇವಾಗ ಸೀದಾ ಕಾಲಭೈರವನ ದರ್ಶನ ಮಾಡೋಕ್ಕೆ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಗೈಸ್, ಕೇದಾರ್ನಾಥದಲ್ಲಿ ಪ್ರಸಾದ ಕೊಡ್ತವ್ರೆ. ಪ್ರಸಾದ ತಿನ್ನುವಂಥ ಟೈಮ್ ಇವಾಗ. ಪ್ರಸಾದನ ಸವಿಯೋಣ ಗೈಸ್. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೈತೆ ನನಗಂತೂ. ಗೈಸ್ ನೋಡ್ರಿ, ಕೊಟ್ಟಿರೋ ಪ್ರಸಾದ ಇದ್ದು ಪಲಾವು, ಒಂದು ಕಚೋರಿ, ಸ್ವೀಟು, ಅಮೃತ ಗೈಸ್. ಊಟ ಮಾತ್ರ ನೀವು ಯಾರಾದರೂ ಬಂದರೆ ಈ ಜಾಗದಲ್ಲಿ ಎನಿ ಟೈಮ್ ಕೊಡ್ತಾನೆ ಇರ್ತಾರೆ. ನೀವು ಬಂದು ಊಟ ಮಾಡ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಊಟ ಐತೆ. ಇವಾಗ ದೇವ್ರ ಪ್ರಸಾದನ ಟ್ರೈ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಕಾಲಭೈರವ ನಡ್ಕೊಂಡೋಗಿ. ಗೈಸ್, ಫೈನಲಿ ಹತ್ಕೊಂಡು ಬಂದ್ಬಿಟ್ಟ ಗೈಸ್ ಕಾಲಭೈರವನ ಸನ್ನಿಧಿಗೆ. ಇದರಿಂದ ಮುಂದೆ ಬೇಕಂದ್ರೆ ಹೋಗ್ಬೋದು. ಅಲ್ಲೊಂದು ದೇವಸ್ಥಾನ ಅದೇ, ಆದರೆ ನಾವು ಹೋಗೋಕ್ಕಾಗಲ್ಲ. ಇಷ್ಟೇ ಲಾಸ್ಟ್ ನಮ್ಮದು. ಅದೇನು ಅಂತಾರಲ್ಲ, ಈ ಬ್ಯಾಟ್ರು ದಾಟಿ ನೀನು ಹೋಗ್ಬೇಡ, ನಾನು ಬರಲ್ಲ ನನಗೆ. ಹೆಂಗೈತೆ ನೋಡಿ ಗೈಸ್. ಅಯ್ಯೋ ಯಪ್ಪ, ಸ್ವರ್ಗ ಗುರು. ಗೈಸ್, ಇವಾಗ ಬನ್ನಿ ಒಳಗಡೆ ಹೋಗಿ ದರ್ಶನ ಮಾಡೋಣ. ಅಂದೆ ಇಲ್ಲೇನು ಅಂದರೆ ಎಲ್ಲ ಎಣ್ಣೆ ತಗೊಂಬಂದು ದೇವ್ರಿಗೆ ಅರ್ಚನೆ ಮಾಡಿಸ್ತಾರೆ. ಎಣ್ಣೆ ಉಯ್ತಾರೆ ಕಾಲಭೈರವಂಗೆ. ಇಲ್ಲಿ ಪುಟ್ಟು ಗಂಟೆಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾವೆ ನೋಡ್ರಿ. ಅಬ್ಬಾ, ಜೈ ಶ್ರೀ ಕೇದಾರ್, ಜೈ ಶ್ರೀದೇವ್, ಜೈ ಶ್ರೀರಾಮ್. ಗೈಸ್, ಇಲ್ಲಿ ನೋಡ್ರಿ, ಇದೆ ಕಾಲಭೈರವನ ಸನ್ನಿಧಿ. ಹೆಂಗೈತೆ, ಸ್ವರ್ಗ ಅಲ್ವಾ? ಗೈಸ್, ಇರಿ ಹೋಗಿ ಕೈ ಮುಖ ಬಂದ್ಬಿಡ್ತೀನಿ. ಗೈಸ್, ನೋಡಿದ್ರಲ್ಲ, ಫೈನಲ್ ಆಗಿ ಇದಾಗಿತ್ತು ಕೇದಾರ್ನಾಥ್ನ ವ್ಲಾಗು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ